ಚುನಾವಣೆ ಬಂದಿದೆ, 2 ಬೈ ಎಲೆಕ್ಷನ್ ಇದೆ. 2 ಬೈ ಎಲೆಕ್ಷನ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ದಾವಣಗೆರೆ ಮತ್ತು ಬಾಗಲಕೋಟೆಯನ್ನು ಭಾರತೀಯ ಜನತಾ ಪಕ್ಷ ನಿರಾಯಾಸವಾಗಿ ಗೆಲ್ತದೆ. ಕಾಂಗ್ರೆಸ್ನಲ್ಲಿ ಏನಾಗಿದೆ, ಕಾಂಗ್ರೆಸ್ನಲ್ಲಿ ಮನೆಯಲ್ಲಿ ಎಷ್ಟು ಹೆಗಣ ಸತ್ತೋಗಿದೆ ಅಂತ ನಾನು ಕೇಳಿದ್ರೆ ನಾನು ಏನು ಗೊತ್ತಿರ್ತದೆ ನನಗೆ ವಾಸನೆ ಗೊತ್ತಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಈ 2 ಉಪಚುನಾವಣೆಗಳು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಇರ್ತಕ್ಕಂಥ ಅರಾಜಕತೆ, ಈ ರಾಜ್ಯದ ಜನರಲ್ಲಿ ಇರ್ತಕ್ಕಂಥ ನೋವನ್ನು ಚುನಾವಣೆ ಮುಖೇನ ತೋರಿಸ್ತಕ್ಕಂಥದ್ದು ಒಂದು ಸದಾವಕಾಶ. ಈ ಸದಾವಕಾಶವನ್ನು ದಾವಣಗೆರೆ ಮತ್ತು ಬಾಗಲಕೋಟೆಯ ಪ್ರಜ್ಞಾವಂತ ಮತದಾರರು, ತಾಯಂದಿರು, ಹಿರಿಯರು, ಯುವಕರು ಮಾಡಿ ತೋರಿಸ್ತಾರೆ. 2 ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಗೆಲ್ತದೆ. ಚುನಾವಣೆ ಬಂದಿದೆ, 2 ಬೈ ಎಲೆಕ್ಷನ್ ಇದೆ. 2 ಬೈ ಎಲೆಕ್ಷನ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ದಾವಣಗೆರೆ ಮತ್ತು ಬಾಗಲಕೋಟೆಯನ್ನು ಭಾರತೀಯ ಜನತಾ ಪಕ್ಷ ನಿರಾಯಾಸವಾಗಿ ಗೆಲ್ತದೆ. ಕಾಂಗ್ರೆಸ್ನಲ್ಲಿ ಏನಾಗಿದೆ, ಕಾಂಗ್ರೆಸ್ನಲ್ಲಿ ಮನೆಯಲ್ಲಿ ಎಷ್ಟು ಹೆಗಣ ಸತ್ತೋಗಿದೆ ಅಂತ ನಾನು ಕೇಳಿದ್ರೆ ನಾನು ಏನು ಗೊತ್ತಿರ್ತದೆ ನನಗೆ ವಾಸನೆ ಗೊತ್ತಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಈ 2 ಉಪಚುನಾವಣೆಗಳು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಇರ್ತಕ್ಕಂಥ ಅರಾಜಕತೆ, ಈ ರಾಜ್ಯದ ಜನರಲ್ಲಿ ಇರ್ತಕ್ಕಂಥ ನೋವನ್ನು ಚುನಾವಣೆ ಮುಖೇನ ತೋರಿಸ್ತಕ್ಕಂಥದ್ದು ಒಂದು ಸದಾವಕಾಶ. ಈ ಸದಾವಕಾಶವನ್ನು ದಾವಣಗೆರೆ ಮತ್ತು ಬಾಗಲಕೋಟೆಯ ಪ್ರಜ್ಞಾವಂತ ಮತದಾರರು, ತಾಯಂದಿರು, ಹಿರಿಯರು, ಯುವಕರು ಮಾಡಿ ತೋರಿಸ್ತಾರೆ. 2 ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಗೆಲ್ತದೆ. ಚುನಾವಣೆ ಬಂದಿದೆ, 2 ಬೈ ಎಲೆಕ್ಷನ್ ಇದೆ. 2 ಬೈ ಎಲೆಕ್ಷನ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ದಾವಣಗೆರೆ ಮತ್ತು ಬಾಗಲಕೋಟೆಯನ್ನು ಭಾರತೀಯ ಜನತಾ ಪಕ್ಷ ನಿರಾಯಾಸವಾಗಿ ಗೆಲ್ತದೆ. ಕಾಂಗ್ರೆಸ್ನಲ್ಲಿ ಏನಾಗಿದೆ, ಕಾಂಗ್ರೆಸ್ನಲ್ಲಿ ಮನೆಯಲ್ಲಿ ಎಷ್ಟು ಹೆಗಣ ಸತ್ತೋಗಿದೆ ಅಂತ ನಾನು ಕೇಳಿದ್ರೆ ನಾನು ಏನು ಗೊತ್ತಿರ್ತದೆ ನನಗೆ ವಾಸನೆ ಗೊತ್ತಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಈ 2 ಉಪಚುನಾವಣೆಗಳು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಇರ್ತಕ್ಕಂಥ ಅರಾಜಕತೆ, ಈ ರಾಜ್ಯದ ಜನರಲ್ಲಿ ಇರ್ತಕ್ಕಂಥ ನೋವನ್ನು ಚುನಾವಣೆ ಮುಖೇನ ತೋರಿಸ್ತಕ್ಕಂಥದ್ದು ಒಂದು ಸದಾವಕಾಶ. ಈ ಸದಾವಕಾಶವನ್ನು ದಾವಣಗೆರೆ ಮತ್ತು ಬಾಗಲಕೋಟೆಯ ಪ್ರಜ್ಞಾವಂತ ಮತದಾರರು, ತಾಯಂದಿರು, ಹಿರಿಯರು, ಯುವಕರು ಮಾಡಿ ತೋರಿಸ್ತಾರೆ. 2 ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಗೆಲ್ತದೆ.